ಅದ್ಯಪಾಡಿ ದೈವಂಗಳ ಗುಡ್ಡೆ ಶ್ರೀ ನೀಲಕಂಠ ಉಮಾಮಹೇಶ್ವರ ದೇವಸ್ಥಾನ ಬ್ರಹ್ಮಕಲಶೋತ್ಸವಕ್ಕೆ ಸಜ್ಜಾಗಿದೆ. ಮಾರ್ಚ್ 15ರಿಂದ 20ರವರೆಗೆ ಅಷ್ಟಬಂಧ ಬ್ರಹ್ಮಕಲಶೋತ್ಸವ ವಿವಿಧ ಧಾರ್ಮಿಕ, ವೈದಿಕ, ಸಾಂಸ್ಕೃತಿಕ ಕಾರ್ಯಕ್ರಮಗಳೊಂದಿಗೆ ನಡೆಯಲಿದೆ. ಇನ್ನು ಮಾರ್ಚ್ 18ಕ್ಕೆ ರುದ್ರಯಾಗ, 19ರಂದು ಸಹಸ್ರ ನಾಳಿಕೇರ ಮಹಾಗಣಪತಿ ಹೋಮ, 20ರಂದು ಬ್ರಹ್ಮಕಲಶಾಭಿಷೇಕ ನಡೆಯಲಿದೆ ಎಂದು ಅಷ್ಟಬಂಧ ಬ್ರಹ್ಮಕಲಶೋತ್ಸವ ಸಮಿತಿಯ ಕಾರ್ಯಾಧ್ಯಕ್ಷ ಹಾಗೂ ಮಾಜಿ ಸಚಿವ ನಾಗರಾಜ ಶೆಟ್ಟಿ ತಿಳಿಸಿದ್ದಾರೆ. ಇನ್ನು ದೇವಾಲಯದ ಪ್ರಾಂಗಣದಲ್ಲಿ ಕರೆದ ಸುದ್ದಿಗೋಷ್ಠಿಯಲ್ಲಿ ಮಾತನಾಡಿದ ಅವರು, ಈಗಾಗಲೇ 2 ಕೋಟಿ ರೂಪಾಯಿ ವೆಚ್ಚದಲ್ಲಿ ವಿವಿಧ ಕಾಮಗಾರಿಗಳನ್ನು ಹಮ್ಮಿಕೊಳ್ಳಲಾಗಿದೆ. ಆಡಳಿತ ಮುಕ್ತೇಸರ ಎ ಮಂಜುನಾಥ ಭಂಡಾರಿ ಶೆಡ್ಡೆ ಅವರ ಮಾರ್ಗದರ್ಶನದಲ್ಲಿ ಎಲ್ಲ ಕಾರ್ಯಗಳು ವಿಧಿವತ್ತಾಗಿ ನಡೆಯುತ್ತವೆ ಎಂದಿದ್ದಾರೆ. ಕ್ಷೇತ್ರದ ಆಡಳಿತ ಮುಕ್ತೇಸರ ಮಂಜುನಾಥ ಭಂಡಾರಿ ಶೆಡ್ಡೆ ಅವರ ನೇತೃತ್ವದಲ್ಲಿ 4ನೇ ಬಾರಿ ನೀಲಕಂಠ ಉಮಾಮಹೇಶ್ವರ ದೇವಸ್ಥಾನ ಬ್ರಹ್ಮಕಲಶೋತ್ಸವ ನಡೆಯುತ್ತಿದೆ. ಇದೊಂದು ಅಪೂರ್ವ ಸಂದರ್ಭ ಎಂದಿದ್ದಾರೆ. 6 ದಿನಗಳ ಕಾಲ ನಡೆಯುವ ಈ ಬ್ರಹ್ಮಕಲಶೋತ್ಸವದ ಸಂದರ್ಭದಲ್ಲಿ ಬರುವ ಎಲ್ಲ ಭಕ್ತರಿಗೆ ಬೆಳಗ್ಗೆ ಹಾಗೂ ಸಂಜೆ ಉಪಹಾರ, ಮಧ್ಯಾಹ್ನ ಮತ್ತು ರಾತ್ರಿ ಭೋಜನ ಪ್ರಸಾದದ ವ್ಯವಸ್ಥೆಯನ್ನ ಮಾಡಲಾಗಿದೆ. ಇನ್ನು ಈ ಸಂದರ್ಭದಲ್ಲಿ ಸುದ್ದಿಗೋಷ್ಠಿಯಲ್ಲಿ ಆಡಳಿತ ಮುಕ್ತೇಸರ ಎ ಮಂಜುನಾಥ ಭಂಡಾರಿ ಶೆಡ್ಡೆ, ಕಾರ್ಯಾಧ್ಯಕ್ಷ ಹರೀಶ್ ಶೆಟ್ಟಿ ಏತಮುಗರು, ದೊಡ್ಡಮನೆ ಬೈಲು ಮೂಡುಕೆರೆ ಸೇರಿದಂತೆ ಮತ್ತಿತರರು ಉಪಸ್ಥಿತರಿದ್ದರು. ನಮ್ಮ ಹಿರಿಯರು, ನನ್ನ ಭಾವನು ಕೂಡ ಅವರು ಮಂಜುನಾಥ ಭಂಡಾರಿ ಅವರ ನೇತೃತ್ವದಲ್ಲಿ ಈ 4ನೇ ಬ್ರಹ್ಮಕಲಶ ನಡೀತಾ ಇದೆ. ಸೊ ನಿರಂತರವಾಗಿ ಈ ಒಂದು ಕಾರ್ಯಕ್ರಮದಲ್ಲಿ ಈಗಾಗಲೇ ಹೇಳಿದರೆ ಸುಮಾರು 3.5ರಿಂದ 4 ಕೋಟಿ ವೆಚ್ಚದಲ್ಲಿ ಆಗುವಂತಹ ಈ ದೇವಸ್ಥಾನಕ್ಕೆ ಅನೇಕ ಜನ ದಾನಿಗಳು ಇದಕ್ಕೆ ಸಹಕಾರ ಕೊಟ್ಟಿದ್ದಾರೆ. ಯಾಕಂದ್ರೆ ಮಂಜುನಾಥ ಭಂಡಾರಿ ಅಂತ ಹೇಳಿದ್ರೆ ಇಡೀ ನಮ್ಮ ತುಳುನಾಡಿನಲ್ಲಿ ಯಾವುದೇ ದೇವಸ್ಥಾನಗಳು, ನಾಗಮಂಡಲಗಳು ಅಥವಾ ಯಾವುದೇ ಬ್ರಹ್ಮಕಲಶ ಆಗಲಿ, ಪ್ರತಿಷ್ಠೆ ಆಗಲಿ, ಹೊಸ ದೇವಸ್ಥಾನ ಆಗಲಿ, ಅದಕ್ಕೆ ಸ್ವತಃ ತಾನು ಸುಧಾರಿಸುವುದು ಮಾತ್ರ ಅಲ್ಲ, ಹೊರೆಕಾಣಿಗಳನ್ನು ಕೊಡುವುದು ಮಾತ್ರ ಅಲ್ಲ, ದಾನಿಗಳಾಗಿ ಎಲ್ಲ ದೇವಸ್ಥಾನಕ್ಕೆ ಅವರು ಸಹಕಾರ ಮಾಡಿದ್ದಾರೆ. ಆ ಒಂದು ಹೊಸ ವಿಚಾರದಲ್ಲಿ ಪ್ರತಿಯೊಬ್ಬರು ಕೂಡ ಅವರು ಯಾರಿಗೆ ಸಹಾಯ ಮಾಡಿದರೆ ಅವರು ಅದನ್ನು ಹಿಂದೆ ಕೊಡುವಂಥ ವ್ಯವಸ್ಥೆಗೆ ಎಲ್ಲರೂ ಮುಂದಾಗ್ತಾ ಇದ್ದಾರೆ. ನಾಡ್ದು ಅದರ ಬಗ್ಗೆ ನಮ್ಮ ವಿಶೇಷವಾಗಿ ಹೊರೆಕಾಣಿಕೆ ಬಗ್ಗೆ ನಮ್ಮ ಯತಮಗೂರು ಹುಚ್ಚಿನವರು ಮಾತಾಡ್ತಾರೆ. ಅದು ನನ್ನ ವಿಚಾರ ಇಷ್ಟೇ. ಬಂಧುಗಳೇ, ತಾವೆಲ್ಲ ಬಂದಿದ್ದೀವಿ, ಬಹಳ ಸಂತೋಷ. ಸರ್ವೇ ಜನ ಸುಖಿನೋ ಭವ ಅಂತ ಹೇಳಿದಾಗೆ ಇಡೀ ಸಮಾಜ, ಆ ಜಾತಿ ಈ ಜಾತಿಯಿಂದಲೇ ಇಡೀ ಹಿಂದೂ ಸಮಾಜಕ್ಕೆ ಇದೊಂದು ಪುಣ್ಯ ಕ್ಷೇತ್ರ. ಪ್ರತಿಯೊಬ್ಬರು ಬರಬೇಕು, ಈ ಕಾರ್ಯಕ್ರಮದಲ್ಲಿ ಭಾಗಿಯಾಗಬೇಕು. ನನ್ನ ಈ ಒಂದು ಬ್ರಹ್ಮಕಲಶ ಬಹಳ ಅತ್ಯುತ್ತಮ ರೀತಿಯಲ್ಲಿ ಆಗಬೇಕು ಮತ್ತು ಸಹಸ್ರ ಸಂಖ್ಯೆಯಲ್ಲಿ ಜನ ಬಂದು ಇಲ್ಲಿ ದೇವರ ಪ್ರಸಾದ ಸ್ವೀಕಾರ ಮಾಡಿ ಹೋಗಬೇಕು ಅಂತ ಅವರ ದೊಡ್ಡ ಆಸೆ ಇದೆ. ಅದಕ್ಕೆ ಪೂರಕವಾಗಿ ನಾವೆಲ್ಲ ಸಹಕಾರ ಕೊಡಬೇಕು ಅಂತ ತಮ್ಮಲ್ಲಿ ಮಗನನ್ನು ಹೇಳುತ್ತಾ ಈ ಭವ್ಯ